ಸ್ವಾತಂತ್ರ್ಯ ಸಿಕ್ಕೈತ ನಮ್ಗೆ ಯಾವ ಸ್ವಾತಂತ್ರ್ಯ ಬಂದಿದ್ದು? ಸ್ವಾತಂತ್ರ್ಯ ಬಂದಿದ್ದು 1970. ಹೆಂಗ್ ಮದಸಲ್ಲ ಅವ್ರನ್ನ ಹುಡುಗಿರ್ನ? 15ನೇ ತಾರೀಕು ಏನ್ ಫಂಕ್ಷನ್? ಸ್ವಾತಂತ್ರ್ಯ ದಿನಾಚರಣೆ. ಎಷ್ಟನೇ ವರ್ಷದ್ದು ಸ್ವಾತಂತ್ರ್ಯ ದಿನಾಚರಣೆ? ಗೊತ್ತಿಲ್ಲ. ಮಾಡಲ್ಲ. ಸ್ವಾತಂತ್ರ್ಯ ಯಾವಾಗ ಬಂದ ನಮಗೆ ಅಷ್ಟು ಹೇಳಿ ಸಾಕು. ಆಗಸ್ಟ್ 15. ಎಷ್ಟು ವರ್ಷ ಆಯ್ತು ಬಂದು? ಗೊತ್ತಿಲ್ಲ. ನಮ್ಮ ಆಟೋ ಡ್ರೈವರ್ ಕೇಳ್ತೀನಿ ಈಗ, ಎಷ್ಟನೇ ವರ್ಷದ್ದು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತವ್ರೆ? 76. ಯಾವಾಗ ಬಂದು ಸ್ವಾತಂತ್ರ್ಯ ನಮಗೆ? 1964. ಕರೆಕ್ಟಾಗಿ ಹೇಳು, ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? 1974. 1947 ಬಂದಿದ್ದೇನು? ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ನಾನು ನಿಮ್ಮ ಮಿಸ್ಟರ್ ಬ್ರ್ಯಾಂಡ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾನು ಬಂದ ಚಿಕ್ಕನಾಗ್ನಳ್ಳಿಗೆ ಏನಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಈ ವರ್ಷ ಬರ್ತಾ ಇರೋ ಇಂಡಿಪೆಂಡೆನ್ಸ್ ಡೇಗೆ ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಅಂತ ಪಬ್ಲಿಕ್ಸ್ನೆಲ್ಲ ಕೇಳಕ್ಕೆ ಹೋಗ್ತಿದ್ದೀನಿ. ಯಾರು ಕರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ಈ ಒಂದು ಬ್ಯಾಡ್ಜ ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಬಂದ್ರಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಬ್ರೋ ಎದಕ್ಕೆ ಬರ್ರಿ ಬ್ರೋ, ಗಾಬರಿ ಬಿಟ್ಟು ಕುತ್ಕೊಂಡ್ರೆ ಏನು ಮಾಡಲ್ಲ ಬ್ರೋ. ನಿಜ ಏನು ಮಾಡಲ್ಲ, ಬರ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಇದು ಹೆಂಗ ಸ್ಟಾರ್ಟಿಂಗ್ ಹೋಗಿ ಸ್ಟಾರ್ಟಿಂಗ್ ಹಿಂಗೆ ಎದಕ್ಕೆ ನೋಡಿ ಹೋಗ್ತವ್ರೆ? ಕೇಳು ಬ್ರೋ, ಏನೋ ಮಾಡಲ್ಲ, ಬರ್ರಿ ಗಿಫ್ಟ್ ಕೊಡ್ತೀನಿ ಬ್ರೋ. ಬರ ಫುಲ್ ಫ್ಲಾಪ್ ಆಗೈತೆ, ಮತ್ತೆ ಸ್ಟಾರ್ಟ್ ಮಾಡೋಣ ಬರ್ರಿ. ಬ್ರೋ ಏನು ಮಾಡಲ್ಲ, ಬನ್ನಿ ಬ್ರೋ, ಗಿಫ್ಟ್ ಕೊಡ್ತೀನಿ ಬ್ರೋ. ಅಲ್ಲ, ಯಾಕೆ ಗಂಡು ಮಕ್ಳು ಹಿಂಗೆ ರೇಖೆ ಹೋಗ್ತೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅಲ್ಲ, ಯಾಕೆ ಗಂಡು ಮಕ್ಳು ಹಿಂಗೆ ರೇಖೆ ಹೋಗ್ತೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಆ ಸ್ಟಾರ್ಟಿಂಗ್ ಏನೋ ಲೈಫಲ್ಲಿ ಏನೋ ಮಾಡೋಣ ಅಂತ ಬಂದು ಏನಾರ ಕೇಳೋಕೆ ಹೋಗ್ತೀನಿ, ಸ್ಟಾರ್ಟಿಂಗೇ ಹೊಡೋಗ್ತಾರೆ ತ್ರೀಕೆಂಡು. ಕರೆಕ್ಟಾಗಿ ಆನ್ಸರ್ ಮಾಡಿ ನಿಮ್ಗೆ ಗಿಫ್ಟ್ ಕೊಡ್ತೀನಿ. ಆಯ್ತು, ಕೇಳೋಣ. ಓಕೆನಾ? ಸ್ವಾತಂತ್ರ್ಯ ಸಿಕ್ಕೈತ ನಮ್ಗೆ ಯಾವ ಸ್ವಾತಂತ್ರ್ಯ ಬಂದಿದ್ದು? ಸ್ವಾತಂತ್ರ್ಯ ಬಂದಿದ್ದು 1970. ಸ್ವಾತಂತ್ರ್ಯ ಬಂದಿದ್ದು 1970. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಲ್ಲ ಬ್ರೋ, ನಮಗೆ ಸ್ವಾತಂತ್ರ್ಯ ಸಿಕ್ತಾನೆ, ಅದು ಯಾವಾಗ ಬಂದಿದ್ದು? 1975. 1975. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇದು ಸರ್ಚ್ ಮಾಡ್ರಿ ಗೂಗಲ್ ಒಂದ್ಸಲ. ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಗೊತ್ತಾನೆ, ಅದು ಯಾವಾಗ ನಮಗೆ ಸಿಕ್ಕಿತ್ತು? 1975 ಸರ್ಚ್ ಮಾಡಿ. ಏನಂತ? ನಮಗೆ ಸ್ವತಂತ್ರ ಸಿಕ್ಕಿದ್ದು ಯಾವಾಗ ಅಂತ? ನನಗೆ ಹೊಡೆಯಕ್ ಬರೋ, ತಡೆಯೋ, ಹ್ಯಾಂಗ್ ಹೊಡಿತೈತೆ? ಕರೆಕ್ಟ್ ಆನ್ಸರ್ ಹೇಳ್ತೀನಿ, ನೀವೊಂದು ಕೊಟ್ಟು. ಅದೇ ಬ್ರೋ, ಏನ್ ಬ್ರೋ ನಿಮ್ಮ ಸ್ವತಂತ್ರ? ಬ್ರೋ, ನಮ್ಮ ದೇಶದಲ್ಲಿ ಇದ್ದಿರ್ತಾನೆ ನೀವು, ನಮ್ಮ ದೇಶನ ಬೇರೆ ದೇಶನ ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಗೊತ್ತಿಲ್ಲ ಕಾಣ, ಯಾಕೆ ಹ್ಯಾಂಗ್ ಹೊಡೆದೈತೈತೆ ಫೋನ್ ಹ್ಯಾಂಗ್ ಹಾಕೈತೆ ಕಣು, ಫುಲ್ ಹ್ಯಾಂಗ್ ಹಾಕೈತೆ ಫೋನು. ಬ್ರೋ, ಸ್ವಾತಂತ್ರ್ಯ ಸಿಕ್ಕಿದ್ದು ಕರೆಕ್ಟಾಗಿ ಕೇಳಿಸಿದೆ ಬ್ರೋ, ಹೇಳ್ತೀನಿ. ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಅಂದ್ರೆ 1947 ಆಗಸ್ಟ್ 15. ಸರಿನಾ? ಇನ್ನು 3 ದಿನ ಬಂದ್ರೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಸೆಲೆಬ್ರೇಟ್ ಮಾಡ್ತೀವಿ. ಈ ಸ್ವಾತಂತ್ರ್ಯ ದಿನ ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಎಷ್ಟನೇ ವರ್ಷ ಸೆಲೆಬ್ರೇಟ್ ಮಾಡ್ತಿದೀವಿ? 80. ಬ್ರೋ, ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತ ಕೇಳಿ ಗೊತ್ತಿಲ್ಲ ಅಂದ್ರೆ ಮತ್ತೆ ಅದು ಮಿಸ್ಟೇಕ್ ಆಗ್ಬಿಡ್ತು. ಗೈಸ್ ಕರೆಕ್ಟಾಗಿ ಹೇಳ್ಯಾರೆ. 80ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮಾಡ್ತಾ ಇದೀವಿ, ಅದಕ್ಕಾಗಿ ಇವ್ರಿಗೆ ಗಿಫ್ಟ್ ಕೊಡೋಣ ಬನ್ನಿ. ಹೇಳಿ ಬ್ರೋ, ನಿಮಗೆ ನಮ್ಮ ಕಡೆಯಿಂದ ಸಣ್ಣ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಬ್ರೋ. ಹೆಂಗೆ ಅನಿಸ್ತು ಬ್ರೋ ಕೇಳಿದ್ದು? ಏನು ಅನ್ನಿಸ್ಲಿಲ್ಲ. ತಪ್ಪು ಹೇಳೋದಲ್ಲ, ಏನು ಅನ್ನಿಸ್ಲಿಲ್ವಾ? ತಪ್ಪು ಹೇಳಿದ್ ನಮಗೆ ಬೇಜಾರಾಯ್ತು.
ಇಲ್ಲಿ ಬಿಡಿ ಬ್ರೋ, ಅದು ಕಟ್ ಮಾಡಿ ಹಾಕೈತಿ ಬಿಡಿ. ಬಾ ಮತ್ತೆ ಅಲ್ಲಿಗೋನ ಹುಡುಗರೆಲ್ಲ ಹೋಗ್ರಕಣ, ಬರ ಅವೇಶ್. ಸ್ಟಾರ್ಟಿಂಗೆ ಫುಲ್ಲು ಅಣ್ಣ ಫುಲ್ ಗ್ರ್ಯಾಂಡ್ ಗಾಬರಿಯಾಗಿ ಆ ಥರ ತಪ್ಪೇಳಾರೆ, ಯಾವುದಕ್ಕೂ ಇದು ಅನ್ಕೊಂಡ್ಬಿಟ್ರೆ ಇಷ್ಟು ಕಾಯಿ ಸಿಗ್ತಾರೆ ಬಿಡ್ರಿ ಬ್ರೋ. ಯಾರು ಗಾಬರಿ ಆಗ್ಬೇಡ್ರಿ, ಆರಾಮಾಗಿರ್ರಿ, ನಾವು ನಿಮ್ಗೆ ಏನೇ ಕೇಳಲ್ಲ ಬ್ರೋ. ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ, ನೀವೇನಾರು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ, ಸರಿನಾ? ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಬ್ರೋ? 1947 ತಾನೆ. ಈಗ ಸ್ವಾತಂತ್ರ್ಯ ದಿನಾಚರಣೆ ಬರ್ತೈತಲ್ಲ, ಎಷ್ಟನೇ ವರ್ಷದ ಇದು? 80ನೇ ವರ್ಷ. ಕರೆಕ್ಟಾಗಿ ಹೇಳಿದ್ರೆ ಗೈಸ್, ಊರಿಗೆ ನಮ್ಮ ಕಡೆ ಇನ್ನೊಂದು ಗಿಫ್ಟ್. ಬ್ರೋ ಹೆಂಗೆ ಹೇಳಿದ್ರೆ ಕರೆಕ್ಟಾಗಿ? ಸರ್ಚ್ ಗಿಚ್ ಮಾಡಿದ್ರೆ ಗೂಗಲಾಗೆ ಏನಾರ? ಇಲ್ಲ. ಮತ್ತೆ ಹೆಂಗೆ ಗೊತ್ತದು 80ನೇ ವರ್ಷದ ಇದು ಅಂತ? ವರ್ಷ ಮಾಡ್ತೀರ, ಹಂಗಾಗಿ ಗೊತ್ತು. ಥ್ಯಾಂಕ್ ಯು ಬ್ರೋ, ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಥ್ಯಾಂಕ್ಸ್. ಇಬ್ಬರು ಕರೆಕ್ಟಾಗಿ ಆನ್ಸರ್ ಹೇಳ್ಯಾರೆ. ನೆಕ್ಸ್ಟ್ ಇನ್ನು ಎರಡವಾಗಿ ಅವ್ರು ಇನ್ನಿಬ್ರಿಗೆ ಕೊಡೋಕೊಂಬಂದು ಕಾಯಿಸಿಲ್ಲ ಅವ್ರೆ, ಅವ್ರು ನೋಡಿ ಹೊಡೋಗ್ತಾರ ಹಂಗೆ ಗೊತ್ತಿಲ್ಲ, ಕೇಳಂಬರ್ರಿ ಒಂದ್ಸಲ. ಬನ್ನಿ, ಎಲ್ಲ ಫುಲ್ ಆನ್ಸರ್ ಹೇಳ್ತಾರೆ, ಇವಾಗ ಕೇಳಂಬನ್ನಿ ಬ್ರೋ. ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಗಿಫ್ಟ್ ಕೊಡ್ತೀನಿ, ಆನ್ಸರ್ ಹೇಳಿ ಕರೆಕ್ಟಾಗಿ ಬ್ರೋ. ಯಾರು ಅಂತ ಹೇಳ್ತೀರಾ? ನಾನು ಕ್ವಶನ್ ಕೇಳ್ತೀನಿ, ಯಾರು ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಒಂದು ಗಿಫ್ಟ್ ಕೊಡ್ತೀನಿ ಬ್ರೋ. ಇಂಡಿಯಾದೇ ಕೇಳ್ತೀನಿ, ಈಸಿ. ಸರಿ. ನಮಗೆ ಸ್ವತಂತ್ರ ಸಿಕ್ಕಿದೆ ಯಾವಾಗ ಬ್ರೋ? 1947 ತಾನೆ. ಸ್ವತಂತ್ರ ಸಿಕ್ಕ ನಮ್ಗೆ ಎಷ್ಟು ವರ್ಷ ಆಯಿತು? ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ ತಾನೆ, ಈಗ 3 ದಿವಸದಿಂದ. ಅದು ಎಷ್ಟನೇ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ ನಾವು? 80ನೇದು. ಕರೆಕ್ಟಾಗಿ ಹೇಳ ಗೈಸ್, ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಹೇಳಿ ಬ್ರೋ. ಕರೆಕ್ಟಾಗಿ ಹೇಳಿ ಬ್ರೋ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೈಸ್ ಎಲ್ಲ ಕರೆಕ್ಟಾಗಿ ಹೇಳ್ತವ್ರೆ, ಯಾರಿಗೆ ಏನು ಕೇಳಬೇಕು ಅಂದರೆ ಗೊತ್ತಾಗ್ತಿಲ್ಲ, ಫುಲ್ ಕನ್ಫ್ಯೂಸ್ ಹಾಕಿದ್ದೀನಿ ನಾನೇ. ಬನ್ನಿ ನೆಕ್ಸ್ಟ್ ಇನ್ನೊಬ್ರನ್ನ ಕೇಳಕ್ಕೆ ಹೋಗೋಣ. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಬ್ರೋ. ಬಾ ಮಚ್ಚ ಅಂದ ಮಿಸ್ಟರ್ ಬ್ರ್ಯಾಂಡ್ ಅಂತ ಐತೆ ನೋಡಿ. ಯಾರೇನು ಕೇಳಕೋಣ, ಹಾಗೆ ಹೆಂಗೆ ತಗೋಣ? ಹಾಗೆ ಹೆಂಗೆ ತಗೋಣ ಗೈಸ್? ಎಲ್ಲ ಕೇಳಿದ ಕ್ವಶನ್ ಎಲ್ಲ ಕರೆಕ್ಟಾಗಿ ಹೇಳ್ತವ್ರೆ. ನೆಕ್ಸ್ಟು ಇಲ್ಲೊಂದು ಗ್ಯಾಂಗ್ ಐತೆ, ಈ ಗ್ಯಾಂಗ್ ಕೇಳಕ್ಕೆ ಬರ್ರಿ ಏನು ಹೇಳ್ತಾರೆ ಅಂತ. ಗೈಸ್ ಬನ್ನಿ, ಇವ್ರೊಬ್ಬ ಕೇಳೋಣ, ಏನು ಕರೆಕ್ಟಾಗಿ ಆನ್ಸರ್ ಕೊಡಲ್ವಾ ಬ್ರೋ? ಸಿಂಪಲಾಗಿ ಒಂದು ಕ್ವಶನ್ ಕೇಳ್ತೀನಿ, ನೀವೇನಾರು ಆನ್ಸರ್ ಹೇಳಿದ್ರೆ ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ, ಸರಿನಾ? ಕಡೆಗೆ ಬರೋ ಬ್ರೋ. ನಮಗೆ ಸ್ವತಂತ್ರ ಬಂದಿದ್ದು ಯಾವಾಗ ಬ್ರೋ? 1947 ಆಗಸ್ಟ್ 15. ಹಾಂ, ಓಕೆ. ಸ್ವತಂತ್ರ ಸಿಕ್ಕಿ ಸೆಲೆಬ್ರೇಟ್ ಮಾಡ್ತಿದ್ದೆ ನಾನು ಸ್ವತಂತ್ರ 3 ದಿವಸ ಆದಮೇಲೆ. ಅದು ಎಷ್ಟನೇ ವರ್ಷದ್ದು? 80. ನಮಗೆಲ್ಲ ಗೊತ್ತಾಗೋಯ್ತು. ಗೈಸ್ ಎಲ್ಲರೂ ಕರೆಕ್ಟಾಗಿ ಹೇಳಿದ್ರೆ, ಅದಕ್ಕಾಗಿ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಹೇಳಿ ಬ್ರೋ. ನಮ್ಮ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್ ಬ್ರೋ, ಕರೆಕ್ಟಾಗಿ ಹೇಳಿದ್ದೀರಾ. ಏನು ಓದ್ತದೆ ಬ್ರೋ ನೀವೆಲ್ಲ? ಐ ಕಾಲೇಜಾ? ನೀವು ಎಲ್ಲ ಐಟೇನಾ? ಥ್ಯಾಂಕ್ಸ್ ಬ್ರೋ. ನೀವು ಕಾಮರ್ಸಾ? ಎಲ್ಲ ಕರೆಕ್ಟಾಗಿ ಹೇಳ್ತೀರಾ. ನೀವು ಗೂಗಲ್ ಸರ್ಚ್ ಗೀಚ್ ಹೊಡೆದಿದ್ರಾ ಇಲ್ಲ ಏನು? ಈ 10th ಮೇಲೆ ಬಂದಿರೋದಾ? ಹಂಗಾರೆ ಗೈಸ್ 10th ಮೇಲೆ ಬಂದಿರೋ ಗೊತ್ತಿರುತ್ತೆ, ಯಾಕೆಂದರೆ 10th ಅವರೆಲ್ಲ ಸೆಲೆಬ್ರೇಟ್ ಮಾಡಿರ್ತಾರೆ, ಹಂಗಾಗಿ PU ಮೇಲೆ ಬಂದರೆ ನಮ್ಮ ತಾಯಿನೇ ಗೊತ್ತಿರಲ್ಲ, ಅವನಿಗೂ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಏನು ಅಂತವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಗಾಬರಿ ಆದ್ರೆ ಏನು ಗೊತ್ತಾ ಮಚ್ಚ? ಸ್ಟಾರ್ಟಿಂಗ್ ಗಾಬರಿ ಆದರೂ ಗೊತ್ತಾಗ್ಲಿಲ್ಲ, ಆಮೇಲೆ ಇವ್ರು ಹೇಳಿರಲ್ಲ ಹಂಗೆ ಕ್ಲಿಕ್ ಮಾಡಿಬಿಟ್ರು. ಇದೆ ಬ್ರೋ, ನಾನು ಫಾಲೋ ಕೊಟ್ಟಿದ್ದೀನಿ ಯೂಟ್ಯೂಬಲ್ಲಿ ಇದ್ದೀನಿ. ಲೇ ಅವ್ರಿಗೆ ಹೆಂಗ್ ಮಾತಾಡ್ಸಲ್ಲ ಅವ್ರನ್ನ, ಹುಡುಗಿರ್ನ. ಅದೇ ಬೇಜಾರು. ಮಿಸ್ ನನಗೆ ಗಾಬರಿ ಹಾಕೈತೆ ಅಲ್ಲಿಗೆ ಹೋಗಕ್ಕೆ. ಬ್ರೋ ಹಂಗೆ ಯೂಟ್ಯೂಬಲ್ಲಿ ಒಂದು ಐಡಿ ಇದೆ, ಸಬ್ಸ್ಕ್ರೈಬ್ ಮಾಡಿಬಿಡ್ರು. ಎಲ್ಲ ಇಷ್ಟ ಬೇಡ ಅಂತ ಅವ್ರಿಗೆ ತೋರಿಸಿದ್ದೀನಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬರೋ. ನೆಕ್ಸ್ಟ್ ಇಲ್ಲಿಗೋಣ ಮಚ್ಚ, ಬಾಯ್ಸ್. ಮತ್ತೆ ನೆಕ್ಸ್ಟ್ ಯಾರಿಗೆ ಕೇಳೋಣ ಅಂತ ಗೊತ್ತಾಗ್ತಿಲ್ಲ. ತಳಿ ನೆಕ್ಸ್ಟ್ ಎಲ್ಲಿಗೋಲ್ಲ, ಕಟ್ ಮಾಡಿ ನೀವು. ಏಯ್ ಬರ ಇಲ್ಲಿ. ಹದಿನೈದನೇ ತಾರೀಕು ಏನು ಫಂಕ್ಷನ್ನು? ಸ್ವಾತಂತ್ರ್ಯ ದಿನಾಚರಣೆ. ಎಷ್ಟನೇ?
ಎಷ್ಟನೇ ವರ್ಷದ್ದು ಸ್ವಾತಂತ್ರ್ಯ ದಿನಾಚರಣೆ? ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿ ಇಲ್ಲ ಮತ್ತೆ ಇವಾಗ ಇಷ್ಟ ತನಕ ಏನು ಹೇಳಿದೆ ನಿನಗೆ? ಅದೇನ ಮಾಡ್ಸಿರಪ್ಪ. ಎಷ್ಟನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ನಿಂಗೆ ಗೊತ್ತಿಲ್ವಾ? ಸುಳ್ಳು ಬೇಡ, ಕರೆಕ್ಟಾಗಿ ಹೇಳು. ನಿಜ ಗೊತ್ತಿಲ್ಲ. ಯಾವ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲ. ಯಾವಾಗ ಬಂತು ಸ್ವಾತಂತ್ರ್ಯ ನಮಗೆ? ಗೊತ್ತಿಲ್ಲ. ಸ್ವಾತಂತ್ರ್ಯ ಯಾವಾಗ ಬಂತು ಗೊತ್ತಿಲ್ವಲ್ಲ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಕಂಡಿದ್ದಾರು? ಯಾರು ಹೇಳು? ಸ್ವಾತಂತ್ರ್ಯ ಯಾವಾಗ ಬಂತು ಹೇಳ ಬಿಡ್ತೀನಿ ನಾನು. ಗೊತ್ತಿಲ್ಲ. ಬರಲಿ ಏನು ಮಾಡೋದು ಬಾ, ನಿಜಾನೇ ಮಾಡೋದು ಬಾ. ಏನು ಮಾಡೋದು ಬಾ, ನಿಜಾನೇ ಮಾಡಲ್ಲ. ಸ್ವಾತಂತ್ರ್ಯ ಯಾವಾಗ ಬಂದು ನಮಗೆ ಅಷ್ಟು ಹೇಳಿ ಸಾಕು. ಆಗಸ್ಟ್ 15. ಎಷ್ಟು ವರ್ಷ ಆಯ್ತು ಬಂದು? ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ? ನಿಂಗೆ ಗೊತ್ತಾ ಸ್ವಾತಂತ್ರ್ಯ ಯಾವ ಸಿಕ್ಕಿದ್ದು ನಿಮಗೆ? ಆಗಸ್ಟ್ 15. ಹಾಂ, ಎಷ್ಟು ವರ್ಷ ಆಯ್ತು ಬಂದು ಸ್ವಾತಂತ್ರ್ಯ? ಅವನಿಗೆ ಇದು ಗೊತ್ತು ಬರ. ಈಗ ಎಷ್ಟು ಮಜಾ ಆಯಾ ಅವ್ರ ಮೇಯೋ ಸಂಭ್ರಮ ಮಾಡ್ತಿರೋದು? 15ನೇ ತಾರೀಕು ಸಂಭ್ರಮ ಮಾಡ್ತಿರಲ್ಲ, ಎಷ್ಟನೇ ವರ್ಷದ್ದು? 79. ಹಾಂ, 79. ಎಷ್ಟೇ ವರ್ಷದ್ದು ನೋಡ್ತೀಯಾ? ಈ ಮಲ ಇಲ್ಲಿ ಎಷ್ಟನೇ ವರ್ಷ ಮಾಡ್ತೀನಿ? ನಿನಗ್ ಗೊತ್ತಾ? ನನಗೆ ಗೊತ್ತಿಲ್ಲ, ನಿನಗೆ ಕೇಳ್ತಿರೋದು. ಗೊತ್ತಿರೋದಕ್ಕೆ ಕೇಳ್ತಿರೋದು. ಗೊತ್ತಿಲ್ಲ ಹೇಳು. ಪಾಪ ಇನ್ನು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಳೆಲ್ಲ ಅವ್ರ ಎಂಟನೇ ಕ್ಲಾಸ್. ನಿಂಗೆ ಗೊತ್ತಿಲ್ಲ? ನಿಂಗೆ ಜಾಸ್ತಿ ಗೊತ್ತಿಲ್ವಾ ಅಷ್ಟೇ ಹೇಳು. ಓದಿ ಉದ್ಧಾರ ಆಗ್ತಿದ್ರೆ ಎಷ್ಟೊತ್ತಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಬಿಡು. ಪಾಪ ಇವ್ರಿಗೆ ಯಾಕೆ ಹಿಡ್ಕೊಂಡಿದ್ದೆ? ನಿಂಗೆ ಗೊತ್ತಿಲ್ಲ? ನಿಂಗೆ ಗೊತ್ತಿಲ್ಲಲ್ಲ? ಎಷ್ಟನೇ ವರ್ಷದ ಹೇಳು? ಏನು? ಎಷ್ಟನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಅಂತ? 80 ವರ್ಷದ್ದು. ಹಾ, 80. ಕರೆಕ್ಟಾಗಿ ಹೇಳ್ದೆ. ಕಳ್ಳಿ ತಾಳೆ ನಿನ್ ಕಡೆ ನನಗೊಂದು ಗಿಫ್ಟ್ ಕಳ್ಳಿ ತಾಳಿ. ನಿನ್ ಕಡೆ ನಿಜ ತಗ, ನಿಜ ಕೊಡ್ತಾ ಇರೋದು ನನ್ ಗಿಫ್ಟ್ ತಗೋ. ನನ್ನ ಕಡೆ ನಿನ್ ಗಿಫ್ಟ್ ಕರೆಕ್ಟಾಗಿ ಹೇಳಿದ್ಕೆ. 80ನೇ ವರ್ಷದ್ದು. ನಮ್ಮ ಆಟೋ ಡ್ರೈವರ್ ಕೇಳ್ತೀನಿ ಈಗ, ಎಷ್ಟನೇ ವರ್ಷದ್ದು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತವ್ರೆ? 76. 80 ಅಂತ. ಕರೆಕ್ಟಾಗಿ ಹೇಳ್ತಾರೆ. ಸುಮ್ಮನೆ ಗ್ಯಾಪ್ ಮಿಷನ್ ಹೇಳು. 78 ಇರ್ಬೇಕು. 76, 75, 80. 80 ತಗ. ಕರೆಕ್ಟಾಗಿ ಅವ್ರವ್ರು ಕೆಳಕ್ಕೆ ಹೇಳಿದ್ಕೋ ನಿಂಗೊಂದು ಗಿಫ್ಟ್ ಕೊಟ್ಟಿದ್ದೀನಿ, ಸರಿನಾ? ನೀನಂತೂ ಕರೆಕ್ಟಾಗಿ ಹೇಳಿದ, ಅವ್ರವ್ರು ಕೆಳಕ್ಕೆ ಹೇಳ, ಅದಕ್ಕೋಸ್ಕರ ನಿಂಗೊಂದು ಗಿಫ್ಟು, ಸರಿನಾ? ಹಾಕೊಂಬಿಡ, ಹಂಗೆ ಕೊಡಲ್ಲ ಹಾಕಿ ನಾನೇ ಹಾಕಾಕಂಬಿಡು, ಇವತ್ತಿನ ಯಾಕೆ ಹಾಕಲ್ಲ? ಹಾಕೆಲ್ಲ ಮಾಡ್ತೀನಿ, ಹೋಗಿ ಎದುರು ಬೇಡ, ನೋಡುವಂತೆ ಬಂದಾಗಾದ್ಮೇಲೆ, ಸರಿನಾ? ಏನು ಮಾಡೋದು ಬಲ್ಲ? ಈಗ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದ್ಯಲ್ಲ, ಸ್ವಾತಂತ್ರ್ಯ ದಿನಾಚರಣೆಯ ಎಷ್ಟನೇ ವರ್ಷದ್ದು ಇದು? ಕಡಿ ಬಾ. 80. ಹಾಂ, 80. ಯಾರು ಹೇಳಿಕೊಟ್ಟಿದ್ದು? ನಮ್ ಸರ್. ಯಾವಾಗ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಕೊಟ್ರು ನೆನ್ನೆ ಸರ್. ಎಷ್ಟನೇದು? 80. 80 ಕರೆಕ್ಟಾಗಿ ಗೊತ್ತಾ? ಯಾಕಂದ್ರೆ ಅವ್ನು ಚಿಂಟು ನೋಡ್ಕೊಂಬೋಗ ನಿನಗೆ ಯಾಕೆ ಬಲ ಇದ್ದೀನು ಬೈಲಿ ಏನೋ ಮಾಡೋದು ಬಲ್ಲ, ಏನು ಮಾಡಲ್ಲ. ಇನ್ನ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದೀವಲ್ಲ ಈಗ, ಎಷ್ಟನೇ ವರ್ಷದ್ದು ಇದು ಮಾಡ್ತಿರೋದು? 80. ಹೇಳ್ಕೊಡ್ತಾನಲ್ಲ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಹೇಳ್ಕೊಡ್ತಾನಲ್ಲ ಅವನು, ನಿಂಗೆ ಗೊತ್ತಿರ್ಲಿಲ್ವಾ? ಇಲ್ಲ. ಯಾವಾಗ ಬಂದು ಸ್ವಾತಂತ್ರ್ಯ ನಮಗೆ? 1964. ಸರಿ, ಸ್ವಾತಂತ್ರ್ಯ ಬಂದಿದ್ದೆ ಅವಾಗ 1947. 47. ಯಾವಾಗ ಬಂದು? 1964. ಕರೆಕ್ಟಾಗಿ ಹೇಳು, ಸ್ವಾತಂತ್ರ್ಯ ಬಂದಿದ್ದೆ ಅವಾಗ? ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಿದ್ದೆ ಅವಾಗ? ಕರೆಕ್ಟಾಗಿ ಹೇಳು. ಗೊತ್ತಿಲ್ಲ. ಕರೆಕ್ಟಾಗಿ ಹದಿನಿಷ್ಕ. 1976. 76. ಹುಟ್ಟಿದ್ದೆ ಅವಾಗ? 2013. ಕರೆಕ್ಟಾಗಿ ಹೇಳು, ಸ್ವಾತಂತ್ರ್ಯ ಬಂದಿದ್ದೆ ಅವಾಗ? 1974. 74. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ. 1974. 74. 1947 ಬಂದಿದ್ದೇನು?
ಆಕ್ಚುಲಿ ಚೆನ್ನಾಗಿ ಕರೆಕ್ಟಾಗಿ ಹೇಳು, ಸ್ವತಂತ್ರ ಬಂದಿದ್ದೆ ಯಾವಾಗ? 1947. ಈಗ ಕರೆಕ್ಟಾಗಿ ಹೇಳ್ದ, ಯಾಕಂದ್ರೆ ನಿಂಗೊಂದು ಬ್ಯಾಚ್ ಕೊಡ್ತೀನಿ. ತಗೊಂಡೋಗಿ ಇಂಡಿಪೆಂಡೆನ್ಸ್ ಡೇಗೆ ಹಾಕ್ಯಂಬ. ಓಕೆ ಥ್ಯಾಂಕ್ ಹಿಂಗ ನೀನು ಕರೆಕ್ಟಾಗಿ ಹೇಳಿದ್ವಿ. 5 ರೂಪಾಯಿ ಒಂದು. ಇನ್ನೊಂದ್ಸಲ ಕೇಳು. 1947. ಎಷ್ಟು ವರ್ಷ ಅದು ಬಂತು? 1980. ಅದನ್ನೇ ಹೇಳ್ತೀವ ಮತ್ತೆ ಅಷ್ಟೇ.